ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಿಕಾ ಮೆಸೇಜ್ ಮಾಡಿದಾಳೆ. ಪದೇ ಪದೇ ನಂಗೆ ಫೋನ್ ಮಾಡಿ ಇರಿಟೇಟ್ ಮಾಡಬೇಡ ಪ್ಲೀಸ್. ನಿನ್ನ ಮುಖ ನೋಡೋಕ್ಕೂ ನನಗಿಷ್ಟ ಇಲ್ಲ. ನಮ್ಮ ಮದುವೆ ಟೈಮಲ್ಲಿ ನಿಮ್ಮಪ್ಪ ಮದುವೆ ಮಾಡ್ಕೊಂಡ್ರಲ್ಲ, ಮುಂದೆ ಮಗುನೂ ಮಾಡ್ಕೊಳ್ತಾರೆ. ಆಡ್ಸ್ಕೊಂಡು ಆರಾಮಾಗಿರು. ಡ್ಯಾಡ್ ನನಗೆ ಬೇರೆ ಹುಡುಗನ ನೋಡಿದ್ದಾರೆ. ಅವ್ನು ನಿನಗಿಂತ ಬೆಸ್ಟ್ ಇದ್ದಾನೆ. ಅವನ ಜೊತೆ ನಾನು ಖುಷಿಯಾಗಿರ್ತೀನಿ. ಮತ್ತೆ ನನ್ನ ತಂಟೆಗೆ ಬರಬೇಡ. ಮಹೇಶ್ ಅಲ್ಲಿ ಅವ್ರದ್ದು ಊಟ ಆಯಿತು ಭಾವ. ಹೌದಾ? ಎಲ್ಲರ ಜೊತೆಯಲ್ಲಿ ಊಟ ಮಾಡಲಿ ಅಂತ ಅನ್ಕೊಂಡಿದ್ವಲ್ಲ, ಡಾಕ್ಟ್ರು ಅದನ್ನೇ ಹೇಳಿದ್ರಲ್ಲ ಶರ್ವರಿ. ಹಸುವಾಯಿತು ಅಂದರು ಭಾವ, ಅದಕ್ಕೆ ಊಟ ಕೊಟ್ಬಿಟ್ಟೆ. ನಾಳೆಯಿಂದ ಅವ್ರು ನಮ್ಮ ಜೊತೆ ಊಟ ಮಾಡಲಿ ಚಿಕ್ಕಮ್ಮ. ಪೂರ್ಣಿ ಹೇಳಿದ್ಲು ಅವ್ರೊಬ್ಬರೇ ಇದ್ದರೆ ನಿಮಗೂ ತೊಂದರೆ ಕೊಡ್ತಾರೆ ಅಂತ. ಅದಕ್ಕೆ ಅವರು ನಮ್ಮೆಲ್ಲರ ಜೊತೆ ಇದ್ದರೆ ನೀವು ಆರಾಮಾಗಿರ್ಬೋದು. ಅವ್ರು ನಮ್ಮೆಲ್ಲರ ಮಾತು ಕೇಳಿ ಇನ್ನೂ ಇಂಪ್ರೂವ್ ಆಗ್ಬೋದು. ಸರಿ ಅವಿ. ನಿಧಿ, ಕೋಚಿಂಗ್ ಹೋಗಿದ್ಯಾ? ಹಾಂ, ಅರ್ಥ ಆಗ್ತಿದೆಯಲ್ಲ? ಈಸಿ ಇದೆಯಾ? ಓಕೆ 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 ಅಂದ್ರೇನೋ, ಮನೇಲಂತೂ ಓದೋದು ನೋಡೇ ಇಲ್ಲ ನಾನು. ಸರಿಯಾಗಿ ಹೇಳಿದೆ ಅವಿ. ಯಾವಾಗಿದ್ರೂ ಆ ಫೋನ್ ಹಿಡ್ಕೊಂಡಿರ್ತಾಳೆ, ಓದಿನ ಕಡೆ ಗಮನನೇ ಇಲ್ಲ. ಅಯ್ಯೋ ಸುಮ್ಮನಿರು ಮಾಮ್, ಇವಾಗಲೆಲ್ಲ ಫೋನಲ್ಲೇ ಜಾಸ್ತಿ ಓದ್ಬೋದು. ನಗರಿ ನಗರಿ, ಎಲ್ಲರೂ ಚೆನ್ನಾಗಿ ನಗರಿ. ಇಲ್ಲಿ ನನ್ನ ಹೊಟ್ಟೆಗೆ ಬೆಂಕಿ ಬಿದ್ದಿದೆ, ನಿಮ್ಗೆಲ್ಲ ನಗು ಅಲ್ವಾ? ಏನಾಯ್ತು? ಇಲ್ಲಿ ನೋಡಿಲ್ಲಿ ಮೆಸೇಜ್ನ ದೀಪಿಕಾ ಕಳಿಸಿರೋದು. ಮುಗೀತು ನನ್ನ ಜೀವನ. ಏನು ಮೆಸೇಜು? ದೀಪಿಕಾ ನಿನಗೆ ಕಳಿಸಿರೋ ಮೆಸೇಜ್ನ ನಾವೆಲ್ಲ ಓದಕ್ಕಾಗತ್ತಾ? ಹೇಳುವಂಥದ್ದಾಗಿದ್ರೆ ನೀನೇ ಹೇಳು. ಇನ್ಯಾವತ್ತು ನಂಗೆ ಮೆಸೇಜ್ ಮಾಡಬೇಡ. ನನಗೆ ನಿನಗಿಂತ ಬೆಸ್ಟ್ ಹುಡುಗ ಸಿಕ್ಕಿದ್ದಾನೆ, ನಾನು ಅವನ್ನೇ ಮದುವೆ ಆಗ್ತೀನಿ ಅಂತ ಕಳಿಸಿದಾಳೆ. ನನ್ನ ಕನ್ಸೆಲ್ಲ ನುಚ್ಚು ನೂರು ಆಗೋಯ್ತು. ನೋಡಿ ನೋಡಿ, ಸೀರಿಯಸ್ನೆಸ್ ಇದೆಯಾ ನಿಮ್ಗೆ ಯಾರಿಗಾದ್ರೂ? ಇಲ್ಲಿ ನನ್ನ ಲೈಫೇ ಮುಗೀತು ಅಂತಿದ್ರೆ ಎಲ್ಲ ನಗ್ತಿದ್ದೀರಲ್ಲ, ಅದಕ್ಕೆ ನೀವೂ ಅಮ್ಮ ಕೇಳಿ ಅಮ್ಮ. ನೀನು ಬಂದ್ಮೇಲೆ ಇದೇ ವಿಷಯ ಮಾತಾಡೋಣ ಅನ್ಕೊಂಡಿದ್ವಿ ಅಭಿ. ಈಗ ನೀನು ಹೇಳಿದೆಯಲ್ಲ, ಆ ಮೆಸೇಜು ದೀಪಿಕಾ ಕಳಿಸಿದ್ದಲ್ಲ. ವಾಟ್? ಏನು ಮತ್ತೆ ತಮಾಷೆ ಮಾಡ್ತಾ ಇದ್ದೀರಾ? ಅವಳ ನಂಬರಿಂದನೇ ಮೆಸೇಜ್ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಅವಳು ಕಳಿಸಿದಲ್ಲ ಅಂತ. ಅವಳ ನಂಬರ್ ಹೌದು, ಆದರೆ ಅವಳು ಮೆಸೇಜ್ ಕಳಿಸ್ಲಿಲ್ಲ. ಯಾಕೆಂದರೆ ಅವಳು ಫೋನ್ ಇರೋದು ಅವಳ ಹತ್ರ ಅಲ್ಲ, ಅವಳ ಅಪ್ಪ ಜನಾರ್ದನ್ ಹತ್ರ. ಏನು ಹೇಳ್ತಿದ್ದೀರಾ ನೀವು? ಹೌದು, ದೀಪಿಕನ ಹತ್ರ ಫೋನ್ ಇಲ್ಲ, ಅದಕ್ಕೆ ಅವಳು ನಿನ್ನ ಹತ್ರ ಮಾತಾಡ್ತಾ ಇಲ್ಲ. ಆಮೇಲೆ ಅವಳು ದುಬೈಗೆ ಹೋಗಿದ್ದಾಳೆ, ಆರಾಮಾಗಿದ್ದಾಳೆ ಅನ್ನೋದೆಲ್ಲ ಸುಳ್ಳು. ಅವಳು ಇಲ್ಲೇ ಬೆಂಗಳೂರಲ್ಲಿ ಅವ್ರ ಮನೇಲೇ ಇದ್ದಾಳೆ. ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ 6 ಕಂಪ್ನಿಗೆ ಅಪ್ಲೈ ಮಾಡಿದ್ದೀನಿ. ಒಂದೊಂದು ಪಕ್ಕ ಹಾಗೆ ಆಗುತ್ತೆ. ಹೌದೌದು, ಅಲ್ಲೊಬ್ಬ ಎಲೆಕ್ಷನ್ಗೆ ನಿಲ್ತಿದ್ದ ಹಾಗೇನೆ ತಾನೇ CM ಅಂತ ಹೇಳೋದ್ನಂತೆ. ಹಾಗಾಯ್ತು. ಏ ದಂಡ್ಪಿಂಡ, ಎಲೆಕ್ಷನ್ಗೆ ನಿಂತವರೆಲ್ಲ CM ಆಗೋದಿಲ್ಲ ಕಣೋ. ಎಲೆಕ್ಷನ್ನಲ್ಲಿ ಗೆದ್ದು ಬರಬೇಕು. ಆಮೇಲೆ ತಾತ ಕಾಲು ಎಳೆದಿದ್ದು ಸಾಕು. ಒಂದಲ್ಲ ಎರಡಲ್ಲ 6 ಕಂಪ್ನಿಗೆ ಅಪ್ಲೈ ಮಾಡಿದ್ದೀನಿ. ಈ ಕೆಲಸ ಸಿಕ್ಬಿಟ್ರೆ ಮಿನಿಮಮ್ 70,000 ಸಂಬಳ. ಸಿಕ್ಕಿಬಿಟ್ಟರೆ ಏ ದಂಡ್ಪಿಂಡ, ಈ ರೇ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಕಣ್ಣು. ನಾನು ಚಿಕ್ಕ ವಯಸ್ಸಲ್ಲಿ ನನಗೆ ಹೇಮಮಾಲಿನಿ ಸಿಕ್ಕಿಬಿಟ್ಟರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಕೊನೆಗೆ ಸಿಕ್ಕಿದ್ದು ನಿಮ್ಮ ಅಜ್ಜಿ. ನನಗೂ MLA ಆಗಿಬಿಟ್ಟರೆ ಅಂತ ಆಸೆ ಇತ್ತು. ಆದರೆ ಅದನ್ನ ಈ ಟೀಚರ್ ಕೆಲಸ ಸಿಗೋದಕ್ಕೆ ಮುಂಚೆ ಒಂದಷ್ಟು ದಿವಸ ಎಮ್ಮೆ ಕಾದೆ. ಏನು ತಾತ, ಸ್ವಲ್ಪನಾದರೂ ಎನ್ಕರೇಜ್ ಮಾಡಬಾರ್ದಾ? ಯಾವಾಗ ನೋಡಿದ್ರು ನೆಗೆಟಿವೇ ನಿಮ್ಮದು. ಲೇ ಪೆದ್ದ,
ಮೊದಲು ಯಾವುದೇ ಕೆಲಸ ಮಾಡೋದಕ್ಕೆ ಮುಂಚೆ ಏನು ಯೋಚನೆ ಮಾಡಬೇಕು ಗೊತ್ತಾ? ಹೋದ ಕೆಲಸ ಆಗದೇ ಇದ್ದಾಗ ವರ್ಸ್ಟ್ ಕಮ್ ವರ್ಸ್ಟ್ ಏನಾಗುತ್ತೆ ಅಂತ ಮೊದಲು ಯೋಚನೆ ಮಾಡಬೇಕು. ಆಮೇಲೆ ಏನೇ ಆಗಲಿ ಮುಂದುವರಿತೀನಿ ಅಂತನ್ನೋ ದಮ್ಮು ಕಾನ್ಫಿಡೆನ್ಸು ಇದ್ದರೆ ಮಾತ್ರ ಮುಂದಕ್ಕೆ ಹೋಗಬೇಕು. ನಂಗೆ ದಮ್ಮಿಲ್ಲ ಅಂತ ಇದ್ದೀರಾ? ಖಂಡಿತ ಇಲ್ಲ. ಆದರೆ ನನ್ನ ಜೀವನದ ಅನುಭವದಿಂದ ನಿನಗೆ ಕೆಲವೊಂದು ಮಾತು ಹೇಳ್ತೀನಿ ಕೇಳು. ನಿನಗೆ ಸಾಮರ್ಥ್ಯ ಇದೆ, ಹಾಗಂತ ಕೆಲಸ ಸಿಕ್ಕೇ ಸಿಗತ್ತೆ ಅಂತನೋ ನಿರೀಕ್ಷೆ ಇಟ್ಕೋಬೇಡ. ಅಕಸ್ಮಾತ್ ಸಿಗಲಿಲ್ಲ ಅಂತನೋ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು ಅಂತಂದೆ ಅಷ್ಟೇ. ಆಯಿತು, ನಾಳೆ ಸಂಜೆ ರಿಸಲ್ಟ್ ಬರುತ್ತಲ್ಲ, ನಿಮಗೆ ಗೊತ್ತಾಗುತ್ತೆ. ಈಗ ನೀವು ಹೇಳಿದ್ರಲ್ಲ ಮಾತು, ಅದೆಲ್ಲ ವಾಪಸ್ ತಗೋತೀರ, ನೋಡ್ತಾ ಇರಿ. ಆಯಿತು, ನೋಡೋಣ. ಏನ ದೀಪಿಕಾ ಬೆಂಗಳೂರಲ್ಲಿದ್ದಾಳ? ಹೌದು ಅಭಿ, ಈಗ ತಾನೇ ತುಳಸಿ ಅಮ್ಮ ವನಜ ಅವ್ರ ಹತ್ರ ಮಾತಾಡಿದ್ರು. ಅವಳು ಅವ್ರ ಮನೇಲೇ ಇದ್ದಾಳೆ. ಜನಾರ್ದನ್ ಅವರು ಬೇಕಂತ ನಿನ್ನ ಹತ್ರ ಸುಳ್ಳು ಹೇಳಿದ್ದಾರೆ. ಅದೂ ಅಲ್ಲದೆ ಅವಳಿಗೆ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಮಾಡಬೇಕು ಅಂತಾನೂ ನೋಡಿದ್ರಂತೆ. ಮೈ ಗಾಡ್, ಏನು ಹೇಳ್ತಿದ್ದೀರಾ ಅದಕ್ಕೆ? ಹೌದು ಅಭಿ, ಆದರೆ ಸರಿಯಾದ ಸಮಯಕ್ಕೆ ದತ್ತ ಅವ್ರು ಅಲ್ಲಿಗೆ ಹೋಗಿ ಆ ಗಂಡಿನ ಕಡೆಯವ್ರಿಗೆ ನೀನು ದೀಪಿಕಾನ್ ಪ್ರೀತಿಸ್ತಿರೋದ್ರ ಬಗ್ಗೆ ಹೇಳಿ ಆ ಗಂಡಿನ ಕಡೆಯವರನ್ನ ಅಲ್ಲಿಂದ ಓಡಿಸಿದ್ದಾರೆ. ತಾತನ ಹೌದು ಅಭಿ, ತಾತನೇ ದೀಪಿಕನ ಹತ್ರ ನಿನ್ಗೆ ಆ ಮದುವೆ ಇಷ್ಟನಾ ಅಂತ ಕೇಳಿದ್ರಂತೆ. ಅವಳಿಲ್ಲ ಅಂದ್ಲಂತೆ. ದೀಪಿಕಾ ಇನ್ನು ನಿನ್ನ ನೆನಪಲ್ಲೇ ಇದ್ದಾಳೆ ಅಭಿ. ಅದಕ್ಕೆ ಏನು ಹೇಳ್ತಿದ್ದೀರಾ ಅದಕ್ಕೆ? ನೀವು ಹೇಳ್ತಿರೋದ್ರಲ್ಲ ನಿಜಾನ? ದೀಪಿಕಾ ಎಲ್ಲೂ ಹೋಗಿಲ್ವಾ? ಇಲ್ಲೇ ಇದ್ದಾಳ, ನನ್ನ ನೆನಪಲ್ಲೇ ಇದ್ದಾಳ. ಅಂದ್ರೆ ನನ್ಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ನಡೀತಿದ್ಯಾ? ಈ ತುಳಸಿ ಒಬ್ಳು ಸಾಲದು ಅಂತ ಮುದುಕ ಬೇರೆ ಫೀಲ್ಡಿಗೆ ಹೇಳ್ತಿದ್ದಾನಾ? ಮೈ ಗಾಡ್, ನನಗೂ ಇದೆಲ್ಲ ನಂಬಕ್ಕೆ ಆಗ್ತಿಲ್ಲ. ತಾತ ಹೋಗಿ ಒಳ್ಳೆ ಕೆಲಸ ಮಾಡಿದ್ರು. ಹೌದು, ಈಗ ಟಾಸ್ಕ್ ಇರೋದು ನಿಮ್ಗೆ ಯಜಮಾನ್ರೆ. ಟಾಸ್ಕಾ? ದೀಪಿಕನ್ನ ಹೇಗಾದ್ರೂ ಮಾಡಿ ದುಬೈಯಿಂದ ಬರೋ ಹಾಗೆ ಮಾಡಿ ಆಮೇಲೆ ನಾನೆಲ್ಲ ನೋಡ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಈಗ ಅವಳು ದುಬೈಗೆ ಹೋಗಿಲ್ಲ ಅಂತ ಆಯ್ತಲ್ಲ, ಮುಂದಿನ ಜವಾಬ್ದಾರಿ ನಿಮ್ದು ಅಂದೆ. ಆದಷ್ಟು ಬೇಗ ದೀಪಿಕಾನ ಮೀಟ್ ಮಾಡಬೇಕು. ಬ್ರೋ, ಏನಿದೆಲ್ಲ? ಒಂದೇ ದಿನಕ್ಕೆ ಇಷ್ಟೊಂದು ಚೇಂಜಸ್ಸಾ? ನನಗೆ ಸೀರಿಯಸ್ಲಿ ನಂಬಕ್ಕಾಗ್ತಿಲ್ಲ. ಚಿಕ್ಕಮ್ಮ, ಏನು ಚಿಕ್ಕಮ್ಮ ಇದೆಲ್ಲ? ನನಗೂ ನಂಬಕ್ಕಾಗ್ತಿಲ್ಲ ಕಂದ. ಆದರೆ ಇಷ್ಟು ದಿನದ ನಂತರ ನಿನ್ನ ಮುಖದಲ್ಲಿ ಖುಷಿ ಕಾಣ್ತಿದ್ದೀನಿ. ಹೌದು ಶಾರ್ವರಿ ಅವರೇ, ನೋಡಿ ಇನ್ನೇನು ಇವನ್ ಮದ್ವೆನೂ ಆಗ್ಬಿಡುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.